ಸ್ನೇಹಿತರೆ, ನಿಮಗೋಸ್ಕರ ನಡೀತಾ ಇದೆ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ. ಹಾಗೆ ದ್ವಿತೀಯ ಪಿ ಯು ಸಿಯ ಟೆಕ್ಸ್ಟ್ ಬುಕ್ಸ್ನ ಇತಿಹಾಸವನ್ನು ನಿಮಗೋಸ್ಕರ ಅನಾಲಿಸಿಸ್ ಮಾಡ್ತಾ ಇದ್ವಿ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಗ್ರ ಪಾಠ ವಿವರಣೆಯ ಜೊತೆಗೆ ಬಹಳ ಅತ್ಯುತ್ತಮವಾದಂಥ ಪ್ರಶ್ನೋತ್ತರ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಹಾಗೆ ಇದುವರೆಗೂ ಕೂಡ ಯಾರು ನಮ್ಮ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಸಾಧನ ಸ್ಕೂಲ್ನ ಚಾನಲ್ನ ಯಾರು ನಮಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ದ್ವಿತೀಯ ಪಿ ಯು ಸಿಯ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತಿಹಾಸದ ಸಂಪೂರ್ಣ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ಬರ್ತಾ ಇದೆ. ಇದ್ರ ಜೊತೆಗೆ ಇತರೆ ಸಬ್ಜೆಕ್ಟ್ಸ್ನ ವಿಶ್ಲೇಷಣಾ ಸರಣಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಇವತ್ತು ಅಧ್ಯಾಯ 4.4 ನಿಮಗೋಸ್ಕರ ತಗೊಬಂದಿದ್ದೀವಿ ಕುಶಾನರು. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪಾಠ. ಅದರಲ್ಲೂ ಮಧ್ಯಕಾಲೀನ ಇತಿಹಾಸಕ್ಕೂ ಮತ್ತು ಪ್ರಾಚೀನ ಇತಿಹಾಸಕ್ಕೂ ಒಂದು ಲಿಂಕ್ ಕೊಡುವಂತಹ ಪಾಠ ಇದು. ಹಾಗಾಗಿ ಈ ಪಾಠನ ತುಂಬ ಅದ್ಭುತವಾಗಿ ನೀವೆಲ್ಲ ಕೇಳ್ಕೊಳ್ಳೋದ್ರ ಮುಖಾಂತರ ಅತ್ಯುತ್ತಮವಾದಂಥ ವಿವರಣೆಗಳನ್ನು ನೀವಿಲ್ಲಿ ಪಡಿಬೋದು ಅಂತ ಕೂಡ ಹೇಳುತ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಕುಶಾನರು ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಕುಶಾನರು ಇದು ಮೂಲತಃ ನಮ್ಮ ಭಾರತಕ್ಕೆ ಎಂಟ್ರಿ ಆಗಿದ್ದು ಚೈನೀಸ್ ಎಂಪೈರ್ಗಳಿಂದ ಅಂತ ಕೂಡ ಹೇಳ್ತೀವಿ. ಹಾಗೆ ಚೈನೀಸ್ ಎಂಪೈರ್ಗಳಿಂದ ನಮ್ಮ ಇವತ್ತಿನ ಪೇಶಾವರ್ ಏನು ಪಾಕಿಸ್ತಾನ್ ಭಾಗ ಇದೆ ಅಲ್ಲಿಂದ ಭಾರತದ ಮಧ್ಯ ಭಾರತದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದಂಥ ಕೀರ್ತಿ ನಮಗಿಲ್ಲಿ ಸಿಗತ್ತೆ. ಹಾಗಾಗಿ ಕುಶಾನರು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಜೊತೆಗೆ ಇಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ಓದಲಿಕ್ಕೆ ಸಿಗ್ತಕ್ಕಂಥದ್ದು ಕನಿಷ್ಕನ ಬಗ್ಗೆ. ಓಕೆ, ಕನಿಷ್ಕ ಹೇಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ದ, ಬೌದ್ಧ ಧರ್ಮದಲ್ಲಿ ಹೊಸದಾಗಿರ್ತಕ್ಕಂತಹ ಮಹಾಯಾನ ಪಂಥ ಹೇಗೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗಿಲ್ಲಿ ಗೊತ್ತಾಗುತ್ತೆ. ಹಾಗೆ ಇವನ ಕಾಲದ ವಿಜ್ಞಾನದಲ್ಲಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಕೂಡ ನಾವು ಚೆನ್ನಾಗಿ ತಿಳ್ಕೊಳ್ಬೋದು. ಸೊ ಬನ್ನಿ, ಇವತ್ತಿನ ನಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಬಗ್ಗೆ ನಿಮಗೆ ಇಲ್ಲಿ ನಾವು ಹೇಳೋದಾದರೆ ನೋಡಿ ಸ್ನೇಹಿತರೆ, ಕುಶಾನರು ಅಂತಕ್ಕಂಥದ್ದು ಬರ್ತದೆ ನಮಗೆ. ಕುಶಾನರು ಯಾರು ಅನ್ನೋ ಪ್ರಶ್ನೆ ಬರ್ಬೋದು. ಕುಶಾನರು ಯಾರು ಅಂತ ಪ್ರಶ್ನೆ ಬಂದಾಗ ಇದು ಯು ಚಿ ಪಂಗಡಕ್ಕೆ ಸೇರಿರ್ತಕ್ಕಂತಹ ಒಂದು ಜನಾಂಗ. ಅಂದರೆ ಒಂದು 5 ಅಲೆಮಾರಿ ಜನಾಂಗಗಳಿದ್ವು. ಆ 5 ಅಲೆಮಾರಿ ಜನಾಂಗಗಳು ಚೀನಾದಲ್ಲಿ ಪ್ರತಿ ಬಾರಿ ಆಗ್ತಿದ್ದಂಥ ಹೂಣರ ದಾಳಿಯಿಂದ ತಪ್ಪಿಸ್ಕೊಂಡು ಭಾರತದ ಕಡೆಗೆ ಇವರು ತಮ್ಮ ವಲಸೆಯನ್ನು ಶುರು ಮಾಡ್ತಾರೆ. ಹಾಗಾಗಿ ಚೀನಾ ಮತ್ತು ರಷ್ಯಾದ ಬಾರ್ಡ್ರಲ್ಲಿದ್ದಂತಹ ಈ ಜನಾಂಗಗಳು ಇಲ್ಲಿಂದ ಹಿಂದೂ ಕುಶ್ ಪರ್ವತಗಳನ್ನು ದಾಟಿ ಪಾಕಿಸ್ತಾನದ ಪೇಶಾವರ್ನ ಮುಖಾಂತರ ಭಾರತದ ಮಧ್ಯ ಭಾರತದವರೆಗೂ ಕೂಡ ತಮ್ಮ ಸಾಮ್ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಹಾಗೆ ಈ ಎಕ್ಸ್ಟೆಂಡ್ ಮಾಡೋದಕ್ಕೆ ಕಾರಣವೇ ಅಲ್ಲಿ ಹೂಣರು ಇವ್ರ ಮೇಲೆ ಮಾಡ್ತಿದ್ದಂಥ ದಾಳಿ. ಚೈನೀಸ್ ವರ್ಡ್ಗೆ ನೀವು ಕನ್ನಡದಲ್ಲಿ ಇದನ್ನು ಯು ಚಿ ಪಂಗಡ ಅಂತ ಕೂಡ ಕರಿತೀವಿ. ಯು ಚಿ ಪಂಗಡಗಳು ಭಾರತಕ್ಕೆ ಬರಲಿಕ್ಕೆ ಕಾರಣ ಏನು ಅಂತಂದರೆ ಚೀನಾದಲ್ಲಿ ಪ್ರತಿ ಬಾರಿ ಇವ್ರ ಮೇಲೆ ಆಗ್ತಿದ್ದಂತಹ ಹೂಣರ ದಾಳಿಗಳು. ಓಕೆ, ನಿಮಗೆ ಗೊತ್ತಿದೆ ಪ್ರಾಚೀನ ನಾಗರಿಕತೆಯಲ್ಲಿ ಹೂಣರ ದಾಳಿಗಳನ್ನು ತಡೆಗಟ್ಟಲಿಕ್ಕಾಗಿಯೇ ಶಿವಾಂಗ್ಟಿ ಚೀನಾದ ಮಹಾಗೋಡೆಯನ್ನು ಕಟ್ಟಿಸಿದ್ದ ಅಂತ ಕೂಡ ಓದ್ತೀವಿ. ಅಂಥ ಒಂದು ಕ್ರೂರ ಒಂದು ಹೋರಾಟಗಾರರ ಪಂಗಡವೇ ಹೂಣರು. ಇವರಿಂದ ತಪ್ಪಿಸ್ಕೊಂಡು ಇವರು ಭಾರತದ ಕಡೆಗೆ ಮುಖ ಮಾಡಿದರು. ನೆಕ್ಸ್ಟ್ ಬರ್ತೀವಿ ನನಗೆ. ಹಾಗೆ ಮುಖ ಮಾಡಿದಂತಹ ಈ ಅಲೆಮಾರಿ ಪಂಗಡಗಳು ಭಾರತದ ಯಾವ ಭಾಗದಲ್ಲಿ ಇವರು ನೆಲೆಯನ್ನು ಕಂಡರು ಅಂತ ನಾವು ನೋಡ್ಬೋದು. ನಿಮ್ಗೆ ನಾನು ಹೇಳಿದೆ, ಭಾರತದ ಕಡೆಗೆ ಇವರು ನೆಲೆ ಕಾಣಲಿಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮಗೆ ನೆನಪಿರಲಿ, ಇಲ್ಲಿ ಹಿಂದೂ ಕುಶ್ ಮೌಂಟೈನ್ಗಳು ಬರ್ತವೆ, ಇಲ್ಲಿ ಪಾಕಿಸ್ತಾನದ ಸುಲೈಮಾನ್ ಬೆಟ್ಟಗಳ ಶ್ರೇಣಿ, ಇಲ್ಲಿ ಕಾರಾಕೋರಂ ರೇಂಜಸ್ಗಳು ಬರ್ತವೆ. ಓಕೆ, ಕಾರಾಕೋರಂ ಶ್ರೇಣಿ, ಈ ಕಡೆ ನಿಮಗೆ ಜಾಸ್ಕರು ಶ್ರೇಣಿಗಳು ಮತ್ತು ನಿಮಗೆ ಮೌಂಟ್ ಕೈಲಾಸ್ ಶ್ರೇಣಿಗಳು ಕೂಡ ಬರ್ತವೆ. ಈ ಭಾಗದಲ್ಲಿ ಇದ್ದಂತಹ ಇವರು ಈ ಒಂದು ಮೌಂಟ್ ಕೈಲಾಸ್ ಅಂದರೆ ಕಾರಾಕೋರಂ ಶ್ರೇಣಿಗಳನ್ನು ದಾಟಿ ಹಿಂದೂ ಕುಶ್ ಮೌಂಟೈನ್ನ ಮುಖಾಂತರ ಇವರು ಭಾರತದ ಕಡೆಗೆ ಎಂಟ್ರಿ ಆಗ್ತಾರೆ. ಹಾಗೆ ಎಂಟ್ರಿ ಆಗುವಾಗ ಅಲ್ಲಿದ್ದಂಥ ಸ್ಥಳೀಯ ಪಂಗಡಗಳು, ಇದನ್ನು ಏನಂತ ಕರಿತೀವಿ, ಬ್ಯಾಕ್ಟ್ರಿಯಾ ಅಂತ ಕೂಡ ಕರಿತೀವಿ. ಅಂದರೆ ಗ್ರೀಕರು ನೆಲೆಸಿದಂಥ ಮೂಲ ಭಾಗಗಳು ಅಫ್ಘಾನಿಸ್ತಾನ್, ಇರಾನ್, ಪರ್ಷಿಯನ್ ಬಾರ್ಡ್ರ್ಗಳು ಬ್ಯಾಕ್ಟ್ರಿಯಾಗಳನ್ನು ಗೆಲ್ತಾರೆ. ಅಲ್ಲಿಂದ ಕಾಬೂಲಿಂದ ಗಾಂಧಾರ, ಸಿಂಧು, ಗಂಗಾ ನದಿಯ ತೀರವನ್ನು ಕೂಡ ಇವರು ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿಯವರೆಗೆ ಇವರು ತಮ್ಮ ಸಾಮ್ರಾಜ್ಯವನ್ನು ಮಧ್ಯಪ್ರದೇಶದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ.
ಹೀಗೆ ಎಕ್ಸ್ಟೆಂಡ್ ಮಾಡಿದವರು ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕುರುಹುವನ್ನು ಇಲ್ಲಿ ಮೂಡಿಸಿ ಹೋಗ್ತಾರೆ. ನಾವಿಲ್ಲಿ ವೆರಿ ಇಂಪಾರ್ಟೆಂಟಾಗಿ ತಿಳ್ಕೊಳ್ಳೋದು, ಇವರು ಭಾರತಕ್ಕೆ ಬಂದಿದ್ದರಿಂದಾಗಿ ಭಾರತದಲ್ಲಿ ಹೊಸ ಸಾಂಸ್ಕೃತಿಕ ಬೆಳವಣಿಗೆಗಳಾಗೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಭಾರತೀಯ ಸಾಂಸ್ಕೃತಿಕ ಜಗತ್ತಿನಲ್ಲಿ ಕುಶಾನರಿಂದ ತುಂಬಾ ಬದಲಾವಣೆಗಳಾಗಿದೆ. ಒಂದು ನೋಟಬಲ್ ಈವೆಂಟ್ಸ್ ಅಂತಲೇ ಕರಿತೀವಿ. ಆ ಥರದ ಕೆಲವೊಂದಿಷ್ಟು ಬದಲಾವಣೆಗಳು ಆಗೋದಕ್ಕೆ ಇದು ಮುಖ್ಯವಾಗಿ ಕಾರಣ ಆಗಿತ್ತು ಅಂತ ಕೂಡ ಹೇಳಲಾಗತ್ತೆ. ಇನ್ನು ಸ್ನೇಹಿತರೆ, ನಾವು ನೋಡ್ಬೋದು ಭಾರತದಲ್ಲಿ ಕುಶಾನರ ವಂಶದ ಸ್ಥಾಪಕ ಯಾರು ಅಂತ ಅಂದರೆ, ಮೂಲತಃ ಕುಶಾನ್ ಸಾಮ್ರಾಜ್ಯ ಚೈನೀಸ್ನ ಅಂಗಳದಲ್ಲಿ, ಮಂಗೋಲಿಯನ್ ಬುಡಕಟ್ಟಿನ ಅಂಗಳಗಳಲ್ಲಿತ್ತು. ಭಾರತಕ್ಕೆ ಬಂದಾಗ ಇಲ್ಲಿ ಯಾರು ಅಂತಂದರೆ, ಒಂದನೇ ಕಾಡ್ಫೈಸಸ್ ಅಥವಾ ಕುಜುಲ ಕಡ್ಫೀಸಸ್ ಅಂತಲೂ ಕೂಡ ಇರುತ್ತೆ, ಅಥವಾ ಇವನ ಹೆಸರು ನಿಮಗೆ ಕೆಲವು ಕಡೆ ಕುಸುಲುಖ ಅಂತಲೂ ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈ ವಂಶದ ಸ್ಥಾಪಕ ಒಂದನೇ ಕಾಡ್ಫೈಸಸ್ ಅಥವಾ ಕುಜುಲ ಕಡ್ಫೈಸಸ್ ಅಥವಾ ಕುಸುಲಕ ಈ ವಂಶದ ಸ್ಥಾಪಕ. ಆನಂತರ ಕುಶಾನರಲ್ಲಿ ಬಹಳ ಇಂಪಾರ್ಟೆಂಟಾಗಿ ಬರ್ತಾನೆ ಎರಡನೆಯ ದೊರೆಯಾಗಿ ವೀಮಾ ಕಾಡ್ಫೈಸಸ್ ಅಥವಾ ಎರಡನೇ ಕಾಡ್ಫೈಸಸ್ ಅಂತ ಕೂಡ ಕರಿತೀವಿ. ಮೊದಲ ಬಾರಿಗೆ ಭಾರತದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ನೋಟೆಬಲ್ ಬಂಗಾರದ ನಾಣ್ಯಗಳನ್ನು ಅಚ್ಚು ಹಾಕಿಸಿದ ಅಂತ ಹೇಳ್ತೀವಿ. ಪೂರ್ಣ ಭಾರತದಲ್ಲೇ ಇರ್ಬೋದು, ವಾಯುವ್ಯ ಭಾಗದಲ್ಲಿ ಭಾರತೀಯ ನಾಣ್ಯಗಳ ಒಂದು ಶ್ರೇಷ್ಠತೆಯನ್ನು ಮೆರೆಯುವಂತೆ ಮೊದಲ ಬಾರಿಗೆ ನಮಗೆ ಸಿಗ್ತದೆ. ಬಂಗಾರದಲ್ಲಿ ಮಾಡಿದಂಥ ನಾಣ್ಯಗಳನ್ನು ಇವನ ಕಾಲದಿಂದಲೇ ಚಲಾವಣೆಗೆ ತರಲಾಯಿತು ಅಂತ. ಇದಕ್ಕಿಂತ ಹಿಂದೆ ಇದ್ದಿಲ್ವಾ ಅಂತಂದರೆ, ನಾಣ್ಯಗಳಿತ್ತು, ಆದರೆ ಭಾರತೀಯ ವಲಯದಲ್ಲಿ ಈ ನಾಣ್ಯಗಳ ಚಲಾವಣೆ, ಬಂಗಾರದ ನಾಣ್ಯಗಳ ಚಲಾವಣೆ ಇರಲಿಲ್ಲ. ಹಾಗಾಗಿ ವಿಮಾ ಕಡ್ಫೀಸಸ್ನ ನಂತರ ಕುಶಾನರಲ್ಲಿ ಅತ್ಯಂತ ಪ್ರಬಲನಾದಂಥ ದೊರೆಯಾಗಿ ಕಾಣಿಸ್ಕೊಂಡವನೇ ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ. ಆದರೆ ಇಲ್ಲೊಂದು ಗೊಂದಲ ಇದೆ. ಕಾನಿಷ್ಕನ ಸಿಂಹಾಸನಾರೋಹಣದ ಬಗ್ಗೆ ನಮ್ಮಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಯಾಕೆ ಅಂತ ಹೇಳ್ತೀನಿ. ಕನಿಷ್ಕನ ಸಿಂಹಾರೋಹಣ ಒಂದು ವಿಚಾರದ ಬಗ್ಗೆ ಡಾಕ್ಟರ್ V.S. ಸ್ಮಿತ್ ಅವರು ಹೇಳ್ತಾರೆ, ಕನಿಷ್ಕ ಶಾಲಿವಾಹನ ಶಕಪೂರ್ವ 120ರಲ್ಲಿ ಸಿಂಹಾಸನಕ್ಕೆ ಬಂದ ಅಂತ ಹೇಳ್ತಾರೆ. ಯಾಕಿದು ಅಂತ ಹೇಳ್ತೀನಿ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಶಾಲಿವಾಹನ ಶಕ ಅಂತ ಕರಿತೀವಿ. ಶಾಲಿವಾಹನ ಶಕ ಅಂತಂದರೆ ನಮಗೆ ಅದು 78 ಹೇಳ್ತೀವಿ ನಾವು. ಆದರೆ ಆ ಟೈಮಲ್ಲಿ ಏನಾಗಿದೆ ಅಂತಂದರೆ, ಒಂದು ಕಡೆ ಶಾತವಾಹನರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಗೌತಮಿಪುತ್ರ ಶಾತಕರ್ಣಿಯ ಅಧಿಕಾರ ಇದೆ, ಮತ್ತೊಂದು ಕಡೆ ನಮಗೆ ಕನಿಷ್ಕನ ಅಧಿಕಾರ ಇದೆ. ದಕ್ಷಿಣ ಭಾರತದಲ್ಲಿ ಗೌತಮಿಪುತ್ರ ಶಾತಕರ್ಣಿಯ ದಿನಾಂಕದ ಬಗ್ಗೆ ಹೇಳಬೇಕಾ ಅಥವಾ ಇವರ ಬಗ್ಗೆ ಹೇಳಬೇಕಾ ಅನ್ನೋದು ಡೌಟ್ ಆಗುತ್ತೆ. ಆದರೂ ಕೂಡ V.S. ಸ್ಮಿತ್ ಅವರು ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. 120ರಲ್ಲಿ ಇವನು ಅಧಿಕಾರಕ್ಕೆ ಬಂದ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅವರ ದಿನಾಂಕದ ಬಗ್ಗೆ V.S. ಸ್ಮಿತ್ ಅವರು ಕ್ಲಾರಿಫಿಕೇಷನ್ಸ್ ಕೊಡ್ತಾರೆ. ಹೀಗೆ ಕ್ಲಾರಿಫಿಕೇಷನ್ಸ್ ಕೊಟ್ಟಿರೋ ಉದ್ದೇಶ ಇಷ್ಟೇ, ವಿದ್ವಾಂಸರಲ್ಲಿ ಶಕಯುಗದ ಬಗ್ಗೆ ಇದ್ದಂತಹ ಒಂದಿಷ್ಟು ಗೊಂದಲಗಳನ್ನು ಕಡಿಮೆ ಮಾಡಬೇಕಾಗಿತ್ತು. ಹಾಗಾಗಿ ಕೆಲವು ವಿದ್ವಾಂಸರಲ್ಲಿ ಹೇಳ್ತಾರೆ, ಯಾರಲ್ಲಿ ಇಂಪಾರ್ಟೆಂಟಾಗಿ ರ್ಯಾಂಪ್ಸನ್ ಮತ್ತು ಥಾಮಸ್ ಇವರಿಬ್ಬರು ಏನು ಹೇಳ್ತಾರೆ ಅಂದರೆ, ಕನಿಷ್ಕನನ್ನು ಶಕಯುಗದ ಸ್ಥಾಪಕ ಅಂತ ಕೂಡ ಇವನನ್ನು ಕರೀತಾರೆ. ಹಾಗಾಗಿ ಶಾಲಿವಾಹನ ಶಕ 78 ಅಂತ ಕೂಡ ನಮ್ಮಲ್ಲಿ ಇವತ್ತಿನ ಪಂಚಾಂಗದಲ್ಲಿ ಇದನ್ನು ಬಳಸ್ತೀವಿ. ನಿಮ್ಮ ಮನೆಯಲ್ಲಿ ಯಾವುದೇ ಹಿಂದೂ ಧರ್ಮದ ಒಂದು ಕಾರ್ಡ್ಗಳಿದ್ದರೆ, ಗೃಹ ಪ್ರವೇಶದ್ದಿರ್ಬೋದು ಅಥವಾ ನಿಮಗೆ ಮದುವೆ ಪತ್ರಿಕೆಗಳಿರ್ಬೋದು, ಅಲ್ಲಿ ನಿಮ್ಗೆ ಹಾಕಿರ್ತಾರೆ ಸ್ವಸ್ತಿ ಶ್ರೀ ಶಾಲಿವಾಹನ ಶಕ ಅಂತ ಹಾಕಿರ್ತಾರಲ್ಲ, ಆ ಶಾಲಿವಾಹನ ಶಕದ ಹಿಂದಿರುವಂತಹ ಚರ್ಚೆನೇ ನಾನಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಆ ವೆಡ್ಡಿಂಗ್ ಕಾರ್ಡಲ್ಲಿ ನೀವು ನೋಡ್ತೀರಾ, ಡೇಟು 2025 ನಡೀತಾ ಇರುತ್ತೆ, ಬಟ್ ಅವರು ಅದರಲ್ಲಿ ಬೇರೆ ಡೇಟನ್ನೇ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದರೆ, ನೀವು ಇವತ್ತಿನ ಡೇಟಲ್ಲಿ 2025 ಏನಿದೆ, ಇದು ಕ್ರಿಶ್ಚಿಯನ್ ಎರ ಅಂತ ಕೂಡ ಕರಿತೀವಿ, ಅಥವಾ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಎರ ಅಂತ ಇದನ್ನು ಕರಿತೀವಿ. ಹಿಂದೂಗಳ ಪಂಚಾಂಗದ ಯುಗ ಇದಕ್ಕೆ ಹೇಳಬೇಕು. ಹಾಗಾಗಿ 2025ರಲ್ಲಿ 78 ಕಳೆದ್ರೆ ನಿಮಗೆ ಸಿಗ್ತದೆ. ಪ್ರತಿ ಬಾರಿಯ ಇಯರಲ್ಲೂ 78 ಕಳೆಯೋದ್ರ ಮುಖಾಂತರ ನೀವು ಶಾಲಿವಾಹನ ಶಕಯುಗವನ್ನು ಕಂಡುಹಿಡ್ಕೊಳ್ಬೋದು. ಹಂಗೆ ಕಂಡುಹಿಡ್ಕೋಬೇಕು ಅಂತಂದರೆ ನಿಮಗೆ 15ರಲ್ಲಿ 8 ಹೋದರೆ 15ರಲ್ಲಿ 8 ಹೋದರೆ 8 9 10 10 15 ಸೊ 7
ಸೊ ಇಲ್ಲಿಗೆ ನಿಮಗೆ 11 ಆಗುತ್ತೆ. 11ರಲ್ಲಿ ನಿಮಗೆ 7 ತೆಗೆದುಬಿಟ್ರೆ 3 1 4 ಆಯಿತು. ಸೊ ಇಲ್ಲಿ 9, ಇಲ್ಲಿ 1. ಈಗ ನಿಮಗೆ ಮದುವೆ ಕಾರ್ಡ್ಗಳಲ್ಲಿ ಈ ವರ್ಷಕ್ಕೆ 2025ನೇ ವರ್ಷಕ್ಕೆ ಸ್ವಸ್ತ್ರೀ ಶಾಲಿವಾಹನ ಶಕ 1947ನೇ ಅದ್ರ ಮುಂದೆ ಸಂವತ್ಸರ ಅವನ್ನೆಲ್ಲ ಹಾಕಿರ್ತಾರೆ. ಕಾರಣ ಅಂತಂದರೆ ಭಾರತೀಯದ ಹಿಂದುತ್ವದ ಪಂಚಾಂಗ ಶುರುವಾಗಿದ್ದು 78ರಿಂದ. ಓಕೆ, ಪಂಚಾಂಗ ಶುರುವಾಗಿದ್ದು 78ರಿಂದ. ಇದೇನು ಕರಿತಾ ಇದ್ದೀವಲ್ಲ ನಾವು ಕ್ರಿಸ್ತ ಶಕ, ಇದು ನಮಗೆ ಹೇಳ್ತಕ್ಕಂಥದ್ದು ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತಶಕ 1 ಇದನ್ನು ನಾವು ಹೇಳ್ತಕ್ಕಂಥದ್ದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗಾಗಿ ಶಾಲಿವಾಹನ ಶಕ ಯಾರ ಯುಗ ಅಂತ ಕರೀತಾರೆ, ಕನಿಷ್ಕನ ಯುಗ ಅನ್ನೋದಕ್ಕೆ ಒಂದಿಷ್ಟು ಜನ ಚರ್ಚೆಗಳನ್ನು ಹಾಕ್ತಾರೆ. ನೆಕ್ಸ್ಟ್ ಇವರ ರಾಜಧಾನಿಯಾಗಿದ್ದು ಪುರುಷಪುರ, ಅಂದರೆ ಇವತ್ತಿನ ಪಾಕಿಸ್ತಾನದಲ್ಲಿ ಬರುವಂಥ ಪೇಶಾವರ್ ಏನಿತ್ತೋ ಇದನ್ನು ಕುಶಾನದ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾರೆ. ನೆಕ್ಸ್ಟ್ ಬರೋಣ. ಇಂಥ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ ಕನಿಷ್ಕ ಒಂದಿಷ್ಟು ಅತ್ಯುತ್ತಮ ದಿಗ್ವಿಜಯಗಳನ್ನು ಮಾಡಿದ್ದಾನೆ. ಏನೇನು ದಿಗ್ವಿಜಯಗಳು? ಕನಿಷ್ಕ ಒಬ್ಬ ಮಹಾನ್ ಯೋಧ ಆಗಿದ್ದರಿಂದಾಗಿ ತನ್ನ ಸಾಮ್ರಾಜ್ಯವನ್ನು ಎಲ್ಲ ಕಡೆ ಎಕ್ಸ್ಟೆನ್ಷನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಅಂಥ ಅನಿವಾರ್ಯತೆಯನ್ನು ಈತ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಮೊದಲು ಈತ ಹಿಂದೂ ಕುಶ್ ಮೌಂಟೈನ್ನ ಭಾಗದಲ್ಲಿದ್ದಂಥ ಬ್ಯಾಕ್ಟ್ರಿಯಾ ಪ್ರದೇಶಗಳನ್ನು ಗೆಲ್ತಾನೆ. ಅದಾದಮೇಲೆ ಪರ್ಷಿಯನ್ನರನ್ನು ಗೆಲ್ತಾನೆ, ಅಫ್ಘನ್ನ ಮೂಲಗಳನ್ನು ಗೆಲ್ತಾನೆ. ಹಾಗೆ ಗೆದ್ದು ಪಂಜಾಬು, ಸಿಂಧ್, ಗಂಗಾ ನದಿ ತೀರದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಹೋದ. ಹಾಗೆ ಎಕ್ಸ್ಟೆನ್ಷನ್ ಮಾಡಿದಾಗ ವೆರಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರೋದು ಇವನ ವಿಚಾರದಲ್ಲಿ ಏನಪ್ಪ ಅಂತಂದರೆ, ಅದು ಕನಿಷ್ಕನ ವಿಚಾರದಲ್ಲಿ ಬರುವಂತಹ ಕಾಶ್ಮೀರದ ವಿಚಾರ. ಯಾವ ವಿಚಾರ? ಕಾಶ್ಮೀರದ ವಿಚಾರ ಬರುತ್ತೆ. ಏನೋ ಕನಿಷ್ಕ ಕಾಶ್ಮೀರವನ್ನು ಇಲ್ಲಿ ಗೆದ್ದುಕೊಳ್ತಾನೆ. ಹಾಗೆ ಗೆದ್ದುಕೊಂಡವನು ಅಲ್ಲೊಂದು ನಗರವನ್ನು ನಿರ್ಮಾಣ ಮಾಡ್ದ. ಅದನ್ನು ಕಾನಿಷ್ಪುರ ಅಂತ ಕರಿತೀವಿ. ಆ ಕಾನಿಷ್ಕಪುರ ಆಯಿತು. ಈಗ ಅದು ಅಟ್ ಪ್ರೆಸೆಂಟ್ ಏನಂತ ಕರಿತೀವಿ ಅಂದರೆ ಅದಕ್ಕೆ ಶ್ರೀನಗರ ಅಂತ ಕೂಡ ಕರಿತೀವಿ. ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಶ್ರೀನಗರ ಏನಿದೆ ಇದನ್ನು ಹಿಂದೆ ಕಾನಿಷ್ಕಪುರ ಅಂತ ಕರಿತಿದ್ರು, ಕಾನಿಷ್ಪುರ ಅಂತ ಕರಿತಿದ್ರು. ಕಟ್ಟಿದವನು ಯಾರಪ್ಪ ಅಂತಂದರೆ ಇದು ಕನಿಷ್ಕ. ಹಾಗಾಗಿ ಇವತ್ತಿನ ಕಾಶ್ಮೀರದ ಮೂಲ ನಗರದ ನಿರ್ಮಾಪಕ ಯಾರು ಅಂತಂದರೆ ಅದು ನಮಗೆ ಕಾನಿಷ್ಕನ ವಿಚಾರ ಬರುತ್ತೆ. ಹಾಗಾಗಿ ಇದು ಕಾಶ್ಮೀರದ ಒಂದು ಪ್ರಾಬಲ್ಯನೂ ಕೂಡ ನಾವು ನೆನಪಿಟ್ಕೋಬೇಕು. ಕಾಶ್ಮೀರದ ನಂತರ ವೆರಿ ಇಂಪಾರ್ಟೆಂಟು ಮಗಧ ಸಾಮ್ರಾಜ್ಯವನ್ನು ಈತ ಗೆಲ್ಲಬೇಕಾಗಿತ್ತು. ಮಗಧದಲ್ಲಿ ಆ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಂಸ್ಥಾನಗಳು ಅಸ್ತಿತ್ವದಲ್ಲಿತ್ತು. ಮೌರ್ಯ ಸಾಮ್ರಾಜ್ಯದ ಪತನ ನಂತರ ಗುಪ್ತ ಸಾಮ್ರಾಜ್ಯದ ಒಂದು ಆಧಿಪತ್ಯದಲ್ಲಿಯೂ ಕೂಡ ಆ ನಂತರದಲ್ಲಿ ಏನಾಯಿತು ಅಂತಂದು ಅರಾಜಕತೆ ಉಂಟಾಗಿತ್ತು. ಹಾಗಾಗಿ ಅರಾಜಕತೆಯಲ್ಲಿ ಸಣ್ಣ ಪುಟ್ಟ ಸಾಮ್ರಾಜ್ಯಗಳ ಅಸ್ತಿತ್ವ ತುಂಬಾ ಇತ್ತು. ಅಂಥ ಸಾಮ್ರಾಜ್ಯಗಳ ಮೇಲೆ ಈತ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ಇನ್ನು ಬಿಟ್ವೀನ್ ಮೌರ್ಯಾಸ್ ಅಂಡ್ ಗುಪ್ತಾಸ್ನ ನಡುವಿನ ಈ ಅರಾಜಕತೆಯನ್ನು ಬಳಸ್ಕೊಂಡಂತಹ ಇವರು ಮಗಧ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಕನಿಷ್ಕ ದಾಳಿ ಮಾಡಿ ವಶಪಡಿಸ್ಕೊಂಡ. ಹಾಗೆ ಆಕ್ರಮಿಸ್ಕೊಂಡಂತಹ ಪ್ರದೇಶಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಮತ್ತು ಕೆಲವು ವಿದ್ವಾಂಸರು ಇದನ್ನು ಮಗಧದ ಕೆಲವು ಭಾಗ ಅಂದರೆ ದೆಹಲಿಯ ಭಾಗಗಳಿಗೆ ಮಾತ್ರ ಇವನು ಸೀಮಿತ ಆಗಿತ್ತು ಅಂತ ಕೂಡ ಕೆಲವರು ಅಭಿಪ್ರಾಯ ಪಡ್ತಾರೆ. ಏನಾರ ಅಭಿಪ್ರಾಯ ಪಡಲಿ, ಮಗಧದ ಮೇಲೆ ದಾಳಿ ಮಾಡಿದ್ದನ್ನು ನಮಗಲ್ಲಿ ಹೇಳುತ್ತೆ. ನೆಕ್ಸ್ಟ್ ಬರ್ತೀವಿ ನಾವು ಶಕಕ್ಷತ್ರಪರೊಡನೆ ಯುದ್ಧ ಅಂತ. ಏನಿದು ಶಕಕ್ಷತ್ರಪರು ಅಂತ ಕೂಡ ತಿಳ್ಕೊಳ್ಳಿ, ಯಾಕೆಂದರೆ ಇದು ಇಂಪಾರ್ಟೆಂಟ್ ನಿಮಗೆ. ಶಕಕ್ಷತ್ರಪರು ಅಂತಂದರೆ ಮಧ್ಯ ಭಾರತದಲ್ಲಿ ನಮಗೆ ಈ ಕಡೆ ಅರಾವಳಿ ಬೆಟ್ಟಗಳ ಶ್ರೇಣಿ, ವಿಂಧ್ಯ ಪರ್ವತ ಶ್ರೇಣಿ, ಇಲ್ಲಿ ಸಾತ್ಪುರ ಶ್ರೇಣಿಗಳು, ಇದು ವೆಸ್ಟರ್ನ್ ಘಾಟ್ಸ್. ಈ ಭಾಗದಲ್ಲಿ ಏನು ನಮಗೆ ಮಾಳ್ವಾ ಪ್ರಸ್ಥಭೂಮಿಯ ಭಾಗ ಬರುತ್ತೆ. ಈ ಭಾಗದಲ್ಲಿ ಈ ಭಾಗದಲ್ಲಿ ಅಲ್ಲಿ ಆಳ್ತಾ ಇದ್ದಂತಹ ಬುಡಕಟ್ಟಿನ ಜನಾಂಗದವರು ಆ ಸಂದರ್ಭದಲ್ಲಿ ಈ ಹಿಂದೆ ಗ್ರೀಕರು ಈ ಪ್ರದೇಶಗಳ ಮೇಲೆ ಅಸ್ತಿತ್ವವನ್ನು ಮಾಡ್ಕೊಂಡಿದ್ರು. ಅವರು ಈ ಒಂದೊಂದು ಪ್ರಾಂತ್ಯವನ್ನು ಕೂಡ ಕ್ಷತ್ರಪ ಅಂತ ಕೂಡ ಕರೀತಾ ಇದ್ರು. ಈ ಕ್ಷತ್ರಪ ಅಂದರೆ ಒಂದು ಪ್ರಾಂತ್ಯ ಅಂತ ಅರ್ಥ. ಅವುಗಳಿಗೆ ನೇಮಕ ಮಾಡಿದಂಥ ಅಧಿಕಾರಿಗಳು, ಅವರು ನೇಮಕ ಮಾಡಿದಂಥ ಅಧಿಕಾರಿಗಳು ಯಾವಾಗ ಗ್ರೀಕರ ಅವನತಿ ಆಯಿತು, ಪರ್ಷಿಯನ್ರ ಅವನತಿ ಆಯಿತು, ಪರ್ಷಿಯನ್ರಾದಮೇಲೆ ಗ್ರೀಕರ ಅವನತಿ ಆಯಿತು. ಇದರಿಂದ ಈ ಪ್ರಾಂತ್ಯಗಳ ಮೇಲಿನ ಜವಾಬ್ದಾರಿ ವಹಿಸ್ಕೊಂಡಿದ್ದಂಥ ಅಧಿಕಾರಿಗಳು ತಮ್ಮದೇ ಪ್ರಾಂತ್ಯಗಳನ್ನು ತಮ್ಮ ಸಾಮ್ರಾಜ್ಯಗಳನ್ನಾಗಿ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಅವರನ್ನೇ ನಾವು ಶಕರು ಅಥವಾ ಶಕಕ್ಷತ್ರಪರು ಅಂತ ಕೂಡ ಕರಿತೀವಿ.
ಹೀಗೆ ಈ ಶಕಕ್ಷತ್ರಪರಿಂದಾಗಿ ಈ ಪ್ರಾಂತ್ಯಗಳನ್ನು ಆಳ್ತಾ ಇದ್ರು. 3 ಪ್ರಾಂತ್ಯಗಳಿದ್ವು ಇವರು. ಒಂದು ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ತಕ್ಷಶಿಲೆ ಇತ್ತು, ಓಕೆ, ತಕ್ಷಶಿಲೆ ಅಫ್ಘಾನಿಸ್ತಾನದಲ್ಲಿ. ಇನ್ನೊಂದಿತ್ತು ಇವ್ರದ್ದು ಉಜ್ಜಯಿನಿ ಪ್ರಾಂತ್ಯ ಇತ್ತು, ಮತ್ತೊಂದು ನಾಸಿಕ್ ಪ್ರಾಂತ್ಯ ಇತ್ತು. ಈ 3 ಪ್ರಾಂತ್ಯಗಳಲ್ಲೂ ಶಕಕ್ಷತ್ರಪರು ಆಳ್ವಿಕೆ ಮಾಡ್ತಾಯಿದ್ರು. ಅಂಥ ಶಕಕ್ಷತ್ರಪರು ತುಂಬ ಪ್ರಬಲರಾಗಿದ್ದವರು. ಸೊ ನಿಮಗೆ ಗೌತಮಿಪುತ್ರ ಶಾತಕರ್ಣಿ ಕೂಡ ಇದ್ದ ಅಂತ ಹೇಳ್ತೀವಿ, ಓಕೆ. ಅವನು ಕೂಡ ಶಕರನ್ನು ಸೋಲಿಸಿದ್ದ, ನಾಸಿಕ್ ನಕ್ಷತ್ರಕರನ್ನ ಸೋಲಿಸಿದ್ದ. ಹಾಗಾಗಿ ಗೌತಮಿ ಬಾಲಶ್ರೀ ಕೂಡ ಒಂದು ತನ್ನ ಶಾಸನದಲ್ಲಿ, ನಾಸಿಕ್ ಶಾಸನದಲ್ಲಿ ಅವನ ಸಾಧನೆಗಳನ್ನು ವರ್ಣಿಸಿದ್ಲು ಅಂತ ಓದ್ತೀವಿ. ಸೊ ಅದೇ ರೀತಿ ಅದೇ ಟೈಮಲ್ಲೂ ಕೂಡ ಇವನು ಕೂಡ ಇದ್ದ ಉತ್ತರ ಭಾರತದಲ್ಲಿ. ಹಾಗಾಗಿ ಶಕಕ್ಷತ್ರಪರನ್ನ ಸೋಲಿಸಿ ಈತ ಪಂಜಾಬ್ ಮಥುರಾಗಳ ಒಂದು ಶಕಕ್ಷತ್ರಪರನ್ನ ಸೋಲಿಸಿ ಆ ಸರಣಿ ಯುದ್ಧಗಳಲ್ಲಿ ಈತ ಜಯವನ್ನು ಸಾಧಿಸಿ ಮಧ್ಯ ಭಾರತದಲ್ಲಿ ತಮ್ಮ ಅಸ್ತಿತ್ವವನ್ನು ಆತ ಏನು ಮಾಡ್ದ, ಸ್ಟಾರ್ಟ್ ಮಾಡ್ದ ಅಂತ ಕೂಡ ಹೇಳ್ಬೋದು. ಹೀಗೆ ಉತ್ತರ ಭಾರತದಿಂದ, ವಾಯುವ್ಯ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ಅವನ ಪ್ರಯಾಣ ನಡೆದಿತ್ತು. ಈ ಮಧ್ಯ ಒಂದು ಇಂಪಾರ್ಟೆಂಟ್ ಯುದ್ಧ ಆಗತ್ತೆ, ಕುಶಾನರಿಗೂ ಮತ್ತು ಚೀನಾದ ನಡುವಿನ ಯುದ್ಧಗಳು. ಇದು ಇಂಪಾರ್ಟೆಂಟ್ ನಮಗೆ. ಕನಿಷ್ಕ ಚೀನಾದ ಮೇಲೆ ಯುದ್ಧ ಮಾಡೋದಕ್ಕೆ ಹೋರಾದ. ಕಾರಣ ಇಷ್ಟೇ, ಈ ಹಿಂದೆ ವೀಮಾ ಕಡ್ಫೀಸಸ್ನ ಆಡಳಿತದಲ್ಲಿ, ಈ ಹಿಂದೆ ಕುಶಾನರ ವೀಮಾ ಕಡ್ಫೀಸಸ್ ಅಥವಾ ಎರಡನೇ ಕಾಡ್ಫೈಸಸ್ ಅಂತ ಏನು ಕರಿತೀವಲ್ಲ, ಸೊ ಇವನು ಅಧಿಕಾರದಲ್ಲಿದ್ದಾಗ ಏನಾಗಿತ್ತು ಅಂತಂದರೆ, ಅಲ್ಲಿ ಚೀನಾದ ಸೇನಾನಿಯಾಗಿದ್ದಂಥ ಪಾಂಚೌ ಅಂತ ಬರ್ತಾನೆ, ಓಕೆ. ಈ ಪಾಂಚೌನಿಂದ ಕುಶಾನರು ತೀವ್ರ ಸೋಲನ್ನು ಅನುಭವಿಸಿದರು. ಅದೊಂದು ಸೇಡು ಇವ್ರ ಹತ್ರ ಇತ್ತು. ಈ ಸೋಲಿತ್ತು. ಇದರ ಪರಿಣಾಮವಾಗಿ ಕುಶಾನರು ಚೀನಾದ ಅರಸನಿಗೆ ಪ್ರತಿ ವರ್ಷ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಇವರು ಸಲ್ಲಿಸ್ತಾ ಇದ್ದರು. ಬಟ್ ಕನಿಷ್ಕ ಮಗಧದವರೆಗೂ ಪ್ರಾಂತ್ಯಗಳನ್ನು ಗೆದ್ದ ಮೇಲೆ ನಾನು ಯಾಕೆ ಚೀನೀಸ್ ಪ್ರಾಂತ್ಯಗಳಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅನ್ನೋದು ಇವನಿಗೆ ಶುರುವಾಯಿತು. ಅದು ಅಲ್ಲದೆ ತನ್ನ ಹಿಂದಿನ ತಾತ ಮುತ್ತಾತಂದರು ಚೀನಾದಿಂದ ಹೊರಬಿದ್ದವ್ರೆ, ಹಾಗಾಗಿ ಅವರಿಗೆ ವಾಪಸ್ ಕೊಡಲಿಕ್ಕೆ ಇವನಿಗೂ ಮನಸ್ಸಿರಲಿಲ್ಲ. ಹಾಗಾಗಿ ಆ ಒಂದು ಕಪ್ಪ ಕಾಣಿಕೆಯನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇವನ ಹೋರಾಟ ಶುರುವಾಯಿತು. ಯಾವಾಗ ಇವನು ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿಯನ್ನು ಕೂಡ ಮಾಡ್ದ. ಈಗ ವೀಮಾ ಕಡ್ಫೀಸಸ್ ಕಾಲದಲ್ಲಿದ್ದಂಥ ಪಾಂಚೌ ಇರಲಿಲ್ಲ, ಅವನಿಗೆ ಬದಲಾಗಿ ಬೇರೆ ಅಧಿಕಾರಿಯು ಕೂಡ ಅಧಿಕಾರದಲ್ಲಿದ್ದಂಥ ಟೈಮು. ಇಂಥ ಕನಿಷ್ಕ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಕೆಲ ಕಾಲ ಹೋರಾಟವನ್ನು ಮಾಡಿ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಂಡು ಚೀನಾದ ಮೇಲೆ ಆತ ದಾಳಿಯನ್ನು ಸೆಟ್ ಮಾಡ್ದ. ಹಾಗೆ ದಾಳಿಯನ್ನು ಸೆಟ್ ಮಾಡಿದಾಗ ಈ ಮೊದಲೇ ನಾವು ಹೇಳಿದ್ವಲ್ಲ, ಪಾಂಚೌ ಅಂತಕ್ಕಂಥವನು ಅವನು ಮರಣ ಹೊಂದಿದ್ದ. ಅವನ ಮಗ ಈಗ ಯಾರಿದ್ರು ಅಂತಂದರೆ ಫಾನ್ ಚಿಯಾಂಗ್ ಕೂಡ ಇದ್ದ. ವೀಮಾ ಕಡ್ಫೀಸಸ್ನ ಕಾಲದಲ್ಲಿ ಇದ್ದಂಥ ಪಾಂಚೌ ಈಗಿರಲಿಲ್ಲ. ಈಗಿದ್ದವನು ಯಾರು, ನಾನು ಹೇಳ್ತಾ ಇದ್ದೀನಿ, ಫಾನ್ ಚಿಯಾಂಗ್ ಇದ್ದ. ಈ ಫಾನ್ ಚಿಯಾಂಗ್ನ ಸೇನಾನಿ ಇವನು ಕೂಡ ಹೋರಾಟಗಳು ನಡೀತು. ಚೀನಾದ ಪಡೆಗಳ ಮೇಲೆ ಕನಿಷ್ಕ ವಿಜಯವನ್ನು ಸಾಧಿಸಿದ. ಚೀನಾದ 3 ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಈಗ ಆತ ಸೇರಿಸ್ಕೊಂಡಿದ್ದ. ಆ 3 ಪ್ರಾಂತ್ಯಗಳು ಅಂತಂದರೆ ಇಂಪಾರ್ಟೆಂಟಾಗಿ ನಾವು ನೋಡ್ತೀವಿ, ಕ್ಯಾಶ್ಗರ್ ಪ್ರಾಂತ್ಯ, ಆಮೇಲೆ ಯಾರ್ಖಂಡ್ ಪ್ರಾಂತ್ಯ ಮತ್ತು ಖೋಥಾನ್ ಅಂತ ಕರಿತೀವಿ. ಈ 3 ಪ್ರಾಂತ್ಯಗಳನ್ನು ಆತ ಗೆದ್ದ. ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಗೆದ್ದಿದ್ದಕ್ಕಿಂತ ಇಂಪಾರ್ಟೆಂಟಾಗಿ ನಮಗೆ ಸಿಗ್ತಕ್ಕಂಥದ್ದು ಇದೇ ವಿಚಾರ. ಏನಪ್ಪ ಅಂತಂದರೆ, ಇದು ನಿಮಗೆ ಸ್ಟಾರ್ ಹಾಕಿ ನೆನಪು ನೋಡಿ. ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಒಬ್ಬ ರಾಜ ಭಾರತೀಯ ಉಪಖಂಡದ ಹೊರಗೆ, ಇದೇ ಇಂಪಾರ್ಟೆಂಟು, ಉಪಖಂಡದ ಹೊರಗೆ ತನ್ನ ಭೂಪ್ರದೇಶಗಳನ್ನು ಹೊಂದಿದ್ದ ಮೊಟ್ಟ ಮೊದಲ ಭಾರತೀಯ ಅರಸ ಅಂತ ಕೂಡ ಕರಿತೀವಿ. ಭಾರತೀಯ ಉಪಖಂಡದ ಹೊರಗೆ ಅಂತ ಹೇಳೋದು. ಪಾಕಿಸ್ತಾನ್ ಪರ್ಷಿಯಾದವರೆಗೆ ಭಾರತ ಇದೆ, ನಮ್ಮಲ್ಲಿ ಪಾಕಿಸ್ತಾನ ಮತ್ತು ಪರ್ಷಿಯಾ ಎಲ್ಲ ಗೆದ್ದಿವಲ್ಲ ಅನ್ನಂಗಿಲ್ಲ, ಅಲ್ಲಿವರೆಗೂ ಭಾರತ ಇತ್ತು. ಭಾರತದ ಉಪಖಂಡ ಭಾಗ ಅಂದರೆ ಚೀನಾದ ಭಾಗಗಳ ಮೇಲೆ ದಾಳಿ ಮಾಡಬೇಕಾಗಿತ್ತು. ಹಾಗೆ ದಾಳಿ ಮಾಡಿದಂಥ ಮೊಟ್ಟ ಮೊದಲ ಭಾರತೀಯ ಅರಸ ಅಂತ ಕೂಡ ಹೇಳ್ತಾರೆ. ನೆನಪಿರಲಿ ಯಾರೋ, ಕನಿಷ್ಕ. ಭಾರತೀಯ ಉಪಖಂಡದಲ್ಲಿ ತನ್ನದೇ ಆದ ಪ್ರಾಂತ್ಯಗಳನ್ನು ಮೊದಲು ಸ್ಥಾಪಿಸಿದ ಭಾರತೀಯ ಅಂತ ಕೂಡ ಹೇಳ್ತೀವಿ. ಹೀಗೆ ಇವನ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿ ಹೋಯಿತು. ಹಾಗಾಗಿ ಇವನ ಎಲ್ಲೆಗಳನ್ನು ನಮ್ಗೆ ಹೇಳ್ತಾರೆ. ಚೀನಾದಲ್ಲಿ ಬರ್ತಕ್ಕಂಥ ಕ್ಯಾಶ್ಗರ್ ಪ್ರಾಂತ್ಯ ಬರುತ್ತೆ.
ಕ್ಯಾಶ್ಗರ್ ಪ್ರಾಂತ್ಯದಿಂದ ನಮಗೆ ಶುರುವಾಗತ್ತೆ, ಸಿಂಧ್ ಪೂರ್ವದ ಸಿಂಧ್ವರೆಗೆ ಇಲ್ಲಿನವರೆಗೆ, ಮತ್ತು ಬನಾರಸ್ ಹಾಗೂ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಹಿಡಿದ್ಬಿಟ್ಟು ಬನಾರಸ್ವರೆಗೂ ಕೂಡ ಎಕ್ಸ್ಟೆನ್ಷನ್ಸ್ ಆಗಿರುತ್ತೆ. ಅಂದರೆ ಇವತ್ತಿನ ವಾರಣಾಸಿ ಏನು ಬರುತ್ತೆ ಉತ್ತರ ಪ್ರದೇಶದಲ್ಲಿ, ಅಲ್ಲಿಯವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ಆತ ಎಕ್ಸ್ಟೆಂಡ್ ಮಾಡಿದ್ದ. ಇದು ನಿಮಗೆ ವಾರಣಾಸಿ ಭಾಗ. ಹಾಗಾಗಿ ಉತ್ತರದಲ್ಲಿ ಕ್ಯಾಶ್ಗರ್ನಿಂದವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡಿದ್ದ. ಈ ಕಡೆ ಅಫ್ಘಾನಿಸ್ತಾನದಿಂದ ಹಿಡಿದ್ಬಿಟ್ಟು ಬನಾರಸ್ ಅಂದರೆ ಮಧ್ಯಪ್ರದೇಶದವರೆಗೂ ಕೂಡ ಇಲ್ಲಿ ಎಕ್ಸ್ಟೆನ್ಷನ್ ಆಗಿತ್ತು. ಬಟ್ ಬನಾರಸ್ ಉತ್ತರ ಪ್ರದೇಶದಲ್ಲಿದೆ. ಇಷ್ಟು ಬೃಹತ್ತಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಆ ಕಾಲದಲ್ಲಿ ಕನಿಷ್ಕ ಕಟ್ಟಿದ್ದ. ಹೀಗೆ ಕಟ್ಟಿದಂಥ ಕನಿಷ್ಕ ಮತ್ತ್ಯಾಕೆ ನಾವು ಓದಬೇಕು? ವೆರಿ ಇಂಪಾರ್ಟೆಂಟಾಗಿ ಓದಬೇಕಾಗಿರೋದು ಅವನ ಧರ್ಮದ ವಿಚಾರದಲ್ಲಿ. ಸ್ಟಾರ್ ಹಾಕಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಒಳ್ಳೆ ಪ್ರಶ್ನೆ ಇಲ್ಲೇ ಬರೋದು. ಯಾಕೆ ಅಂತಂದರೆ ಯೂಚಿ ಪಂಗಡಕ್ಕೆ ಸೇರಿದಂಥ ಕುಶಾನರು ಭಾರತದಲ್ಲಿ ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಕೂಡ ತುಂಬಾ ಆರಾಧನೆ ಮಾಡ್ತಾ ಬಂದರು. ಭಾರತೀಯ ಸಂಸ್ಕೃತಿಗೆ ಅವರು ತುಂಬಾ ಗೌರವ ಕೊಟ್ಟರು. ಆರಂಭದಲ್ಲಿಯೂ ಕೂಡ ಅವ್ರು ನೋಡ್ಬೋದು ನಾವು, ಸೂರ್ಯ ದೇವನ ಆಚರಣೆಗಳೇನಿತ್ತೋ ಆ ಸೂರ್ಯ ದೇವನ ಮತ್ತು ಇತರ ದೇವರುಗಳ ಆರಾಧನೆ ಅವರಲ್ಲೂ ಇತ್ತು. ಕುಜುಲ ವೆಮಾ ಕಡ್ಫೀಸಸ್ ಹಿಂದೂ ಅನುಯಾಯಿಗಳಾಗಿಯೂ ಕೂಡ ಇವರು ಮುಂದುವರಿತಾರೆ. ಆದರೆ ಕನಿಷ್ಕನ ಕಾಲಕ್ಕೆ ಇದು ಸ್ವಲ್ಪ ಬದಲಾವಣೆ ಆಯಿತು. ಯಾಕೆಂದರೆ ಅವನ ಸಾಮ್ರಾಜ್ಯದಲ್ಲಿದ್ದಂಥ ಅಶ್ವಘೋಷನಿಂದಾಗಿ. ಓಕೆ, ಮುಂದೆ ಕನಿಷ್ಕ ಕೂಡ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದ. ಇವನ ಆರಂಭಿಕ ನಾಣ್ಯಗಳಲ್ಲೂ ಕೂಡ ಪರ್ಷಿಯನ್, ಗ್ರೀಕು, ಹಿಂದೂ ದೇವತೆಗಳ ಚಿತ್ರಗಳನ್ನು ಕೂಡ ಆತ ಹಾಕಿದ್ದು ನಮಗೆ ಕಾಣುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಇವನು ಭಾಳ ಉತ್ತಮವಾಗಿದ್ದವನು. ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಆಸ್ಥಾನ ಕವಿಯಾಗಿದ್ದಂತಹ ತತ್ವಜ್ಞಾನಿ ಅಶ್ವಘೋಷನ ಪ್ರಭಾವದಿಂದ ಕನಿಷ್ಕ ಬೌದ್ಧ ಧರ್ಮವನ್ನು ಆತ ಸ್ವೀಕಾರ ಮಾಡ್ದ. ಯಾವಾಗ ಅವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ನೋ ಅಶೋಕನ ರೀತಿಯಲ್ಲೇ ಬೌದ್ಧ ಧರ್ಮದ ಪ್ರಚಾರ ಕ್ರಮಗಳನ್ನು ಕೈಗೊಂಡ. ಅಶೋಕನೇ ರೀತಿಯಲ್ಲೇ ಅತ್ಯುತ್ತಮವಾಗಿ ತನ್ನ ಎಲ್ಲ ಸದಸ್ಯರನ್ನು ಕಳಿಸ್ಬಿಟ್ಟು ಚೀನಾ, ಟಿಬೇಟ್, ಜಪಾನ್, ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೂ ಕೂಡ ಈತ ತನ್ನ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ದ. ಅಷ್ಟಕ್ಕೆ ಸುಮ್ಮನಾದ್ನ ಇಲ್ಲ. ಯಾಕೆ ಅಂತಂದರೆ ಆಸ್ಥಾನದಲ್ಲಿ ಬೌದ್ಧ ಸಮ್ಮೇಳನ ಕೂಡ ನಡೆಸ್ತಾನೆ. ಬೌದ್ಧ ಸಮ್ಮೇಳನ ಕೂಡ ನಡೆಸೋದ್ರ ಮುಖಾಂತರ ಆ ಒಂದು ಮಹಾಯಾನ ಪಂಥದ ಸೃಷ್ಟಿಗೂ ಕೂಡ ಈತ ಕಾರಣನಾಗಿದ್ದ. ಇನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಇವನು ಕೈಗೊಂಡಂಥ ಕ್ರಮಗಳಲ್ಲಿ ಅಶೋಕನನ್ನೇ ಫಾಲೋ ಮಾಡ್ತಾನೆ. ಬೌದ್ಧ ಧರ್ಮಕ್ಕೆ ತುಂಬ ರಾಜಾಶ್ರಯವನ್ನು ಕೊಡೋದ್ರ ಮುಖಾಂತರ ಬೌದ್ಧ ಧರ್ಮವನ್ನು ವಿಸ್ತಾರ ಮಾಡೋಕ್ಕೆ ಬೌದ್ಧ ಭಿಕ್ಷುಗಳನ್ನು ಕಳಿಸ್ದ. ನೆಕ್ಸ್ಟು ವಿಹಾರಗಳನ್ನು ಕೂಡ ಕಟ್ಟಿಸಿದ. ಮಠಗಳನ್ನು ಭಿಕ್ಷುಗಳ ಉಪಯೋಗಕ್ಕಾಗಿ ಕಟ್ಟಿದ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ನಿಯೋಗಗಳು ಹೋದವು. ಅವು ಜಪಾನ್, ಟಿಬೇಟ್, ಮಧ್ಯ ಏಷ್ಯಾ ರಾಷ್ಟ್ರಗಳಿಗೂ ಕೂಡ ಇವು ಎಕ್ಸ್ಟೆನ್ಷನ್ ಆಯಿತು. ಇದೆಲ್ಲ ಆದಮೇಲೆ ವೆರಿ ಇಂಪಾರ್ಟೆಂಟು ಮಹಾಯಾನ ಪಂಥದ ಸೃಷ್ಟಿ. ಇಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಸ್ಟಾರ್ ಆಗಿ ಹೇಳ್ತಾ ಇದ್ದೀನಿ. ಇವನ ಕಾಲದಲ್ಲಿ ಕನಿಷ್ಕ 102ರಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಕೂಡ ಏರ್ಪಡಿಸಿದ್ದ. ಅದರ ಅಧ್ಯಕ್ಷತೆಯನ್ನು ವಸುಮಿತ್ರನಿಗೆ ಈತ ಕೊಟ್ಟಿದ್ದ. ಹಾಗಾಗಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ನಡೀತೋ. ಇದು ಸಮ್ಮೇಳನದಲ್ಲಿ ಬಹಳ ಇಂಪಾರ್ಟೆಂಟಾಗಿ ಏನಾಯಿತು ಅಂದರೆ ಆ ಕಾಲದ ಪವಿತ್ರ ಪುಸ್ತಕಗಳಾಗಿದ್ದಂತಹ ತ್ರಿಪಿಟಕಗಳೇನಿದ್ವಲ್ಲ, ಓಕೆ, ಅವತ್ತಿನ ಇಂಪಾರ್ಟೆಂಟು ತ್ರಿಪಿಟಕಗಳು. ಈ ತ್ರಿಪಿಟಕಗಳ ಮೇಲೆ ವಿಮರ್ಶೆಯನ್ನು ಕೂಡ ಸಿದ್ಧಪಡಿಸ್ತಾ ಅದ್ರ ಜೊತೆಗೆ ಮಹಾವಿಭಾಷಾ ಕೃತಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸಲ್ಲಿ ಆಲ್ರೆಡಿ ಬಂದಿದೆ. ಹಾಗಾಗಿ ಎಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲೂ ಈ ಪ್ರಶ್ನೆ ಬಂದುಬಿಟ್ಟಿದೆ. ಮಹಾವಿಭಾಷಾ ಅಂತ ಕರಿಪಡೋ ಪುಸ್ತಕ ರೂಪಕ್ಕೆ ಅದನ್ನು ಪರಿವರ್ತನೆ ಮಾಡ್ದ. ಬೌದ್ಧ ತತ್ವಶಾಸ್ತ್ರ ಮತ್ತು ಪ್ರಮಾಣಬದ್ಧ ಗ್ರಂಥಗಳನ್ನು ಕೂಡ ಇದನ್ನು ಬದಲಾಯಿಸೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಇವನ ಕಾಲದಲ್ಲಿ. ಹಾಗಾಗಿ ಇದೇ ಸಂದರ್ಭದಲ್ಲೂ ಕೂಡ ಕನಿಷ್ಕ ಮಹಾಯಾನ ಪಂಥ ನೆನ್ಪಿಟ್ಕೊಳ್ಳಿ. ಮಹಾಯಾನ ಪಂಥ, ಅಲ್ಲಿಯವರೆಗೂ ಬೌದ್ಧರಲ್ಲಿ ಪಂಥಗಳಿರಲಿಲ್ಲ. ಈಗ 4ನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲೇ ಹೀನಯಾನ, ಮಹಾಯಾನ ಅಂತ 2 ಪಂಥಗಳಾಯಿತು. ಹೀನಯಾನ ಮತ್ತು ಮಹಾಯಾನ ಅನ್ನುವ 2 ಪಂಥಗಳಾಯಿತು. ಹೀಗೆ 2 ಪಂಥಗಳು ಮುಂದೆ ದೊಡ್ಡ ಮಟ್ಟದಲ್ಲಿ ಕ್ಲಾಶ್ ಆಗಿದ್ದು ನಮಗೆ ಎಲ್ಲಿ ಹರ್ಷವರ್ಧನ ನಡೆಸಿದಾಗ. ಹರ್ಷವರ್ಧನ 5ನೇ ಸಮ್ಮೇಳನ ಏನು ನಡೆಸ್ತಾ ಆವಾಗ ಅದರ ಅಧ್ಯಕ್ಷತೆಯನ್ನು ಹ್ಯುಯೆನ್ ತ್ಸಾಂಗ್ ವಹಿಸಿದ್ದ. ಆ ಹ್ಯುಯೆನ್ ತ್ಸಾಂಗ್ ವಹಿಸಿದಾಗಲೇ
ದೊಡ್ಡ ಚರ್ಚೆಗಳು ನಡೀತು. ಅದಕ್ಕಿಂತ ಬ್ಯಾಕಲ್ಲೇ ಹೀನಯಾನ ಮಹಾಯಾನ ಪಂಥಗಳು ಕೂಡ ಹುಟ್ಕೊಳ್ಳುತ್ತೆ. ಮುಂದೆ ಬೌದ್ಧ ಧರ್ಮದಲ್ಲಿ ಇನ್ನೂ ಸ್ವಲ್ಪ ಮುಂದುವರೆದಾಗ ವಜ್ರಯಾನ ಪಂಥ ಕೂಡ ಹುಟ್ಕೊಳ್ಳುತ್ತೆ. ಹಾಗಾಗಿ ಬೌದ್ಧ ಧರ್ಮದಲ್ಲಿ 3 ಪ್ರಾಂತ್ಯಗಳ ಉಗಮಕ್ಕೆ ಮೂಲತಃ ಮಹಾಯಾನ ಪಂಥಕ್ಕೂ ಕೂಡ ಕನಿಷ್ಕ ಕಾರಣ ಆಗಿದ್ದ ಅಂತ ಹೇಳ್ಬೋದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಈ ಕುಶಾನರ ಕಾಲದಲ್ಲಿ ನಾವು ಓದಬೇಕಾಗಿರೋದು ಗಾಂಧಾರ ಕಲೆ ಬಗ್ಗೆ. ಈ ಬೌದ್ಧ ಧರ್ಮದಲ್ಲಿ ಅಪ್ರತಿಮವಾಗಿರ್ತಕ್ಕಂತಹ ಚಿತ್ರಕಲೆ, ಅದರಲ್ಲೂ ಒಂದು ಶಿಲ್ಪಕಲೆ ಡೆವಲಪ್ ಆಗಿದ್ದು ಇಲ್ಲಿ. ಹಾಗಾಗಿ ಕನಿಷ್ಕ ಮಹಾನ್ ಕಲಾ ಪೋಷಕ. ಇವನ ಕಾಲದಲ್ಲೇ ನಮ್ಮಲ್ಲಿ ಭಾರತ ಮತ್ತು ಗ್ರೀಕ್, ಹಾಗಾಗಿ ಇದನ್ನು ಇಂಡೋ ಗ್ರೀಕ್ ಅಂತ ಕೂಡ ಕರೀತಾರೆ. ಓಕೆ, ಭಾರತ ಮತ್ತು ಗ್ರೀಕ್ ಬುದ್ಧ ಶೈಲಿಯು ಕೂಡ ಇಲ್ಲಿ ಬೆಳವಣಿಗೆಗೆ ಪ್ರಾಮುಖ್ಯತೆ ಆಯಿತು. ಹೆಂಗಾಯ್ತಿದು? ಗ್ರೀಕ್ನ ಒಬ್ಬ ಶ್ರೇಷ್ಠ ಶಿಲ್ಪಶಾಸ್ತ್ರಜ್ಞ ಐಜಿಸಿಲಸ್ ಅಂತ ಬರ್ತಾನೆ. ಈ ಐಜಿಸಿಲಸ್ ಭಾರತದ ಭಾಗದಲ್ಲೂ, ಅದರಲ್ಲೂ ಇಂಪಾರ್ಟೆಂಟು ಗಾಂಧಾರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬುದ್ಧನ ಪ್ರತಿಮೆಗಳನ್ನು ಗ್ರೀಕ್ನಲ್ಲಿ ಕೆತ್ತುತ್ತಾ ಇದ್ದಂತಹ ಅಪೋಲೋ ಮೂರ್ತಿಗಳ ಶೈಲಿಯಲ್ಲಿ ಆತ ಕೆತ್ತದ. ಬುದ್ಧನ ಮೂರ್ತಿ ಮಾತ್ರ ಬುದ್ಧಂದು, ಶೈಲಿ ಮಾತ್ರ ಅಪೋಲೋ ಗ್ರೀಕಲ್ಲಿ ಏನು ಕೆತ್ತುತ್ತಾ ಇದ್ರು ಅದರಲ್ಲೂ. ಏನು, ಗಾಂಧಾರ ಶಿಲ್ಪಕಲೆಯಲ್ಲಿ ಭಾಳಷ್ಟು ಗಣನೀಯ ವಿಚಾರಗಳು ಬದಲಾವಣೆ ಆಯಿತು. ಅಲ್ಲಿಯವರೆಗೂ ಭಾರತದಲ್ಲಿ ಇಂಪಾರ್ಟೆಂಟ್ ಆಗಿದ್ದಿದ್ದು ಬುದ್ಧನನ್ನು ಮಥುರಾ ಶಿಲ್ಪಕಲೆಯಲ್ಲಿ ಕೆತ್ತುತ್ತಾ ಇದ್ದರು. ಆ ಮಥುರಾ ಶಿಲ್ಪಕಲೆಯಲ್ಲಿ ಏನಾಗ್ತಾಯಿತ್ತು, ಯಾವುದೇ ಫೀಲಿಂಗ್ಸ್ ಇರ್ತಾ ಇರಲಿಲ್ಲ. ಮಾಮೂಲಿ ಒಂದು ಮೂರ್ತಿ ಥರ ಕೆತ್ತುತ್ತಾ ಇದ್ದರು. ಯಾವುದೇ ರೀತಿಯ ಅಭಿವ್ಯಕ್ತತೆಯ ಫೀಲಿಂಗ್ಸ್ಗಳು ಮುಖದಲ್ಲಿ ಇರಲಿಲ್ಲ. ಬಟ್ ಈ ಒಂದು ಗಾಂಧಾರ ಶಿಲ್ಪಕಲೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಆ ಕಾಲಕ್ಕೆ ತರಲಾಯಿತು. ಅದು ಗ್ರೀಕ್ ಒಂದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತಲೇ ಕರಿತೀವಿ. ಇದು ಭಾರತ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಇದು ಸಂಪರ್ಕ ಆಗಿದ್ದರಿಂದಾಗಿ ಗಾಂಧಾರ ಕಲಾ ಪರಂಪರೆ ನಮ್ಮಲ್ಲಿ ಸ್ಟಾರ್ಟ್ ಆಯಿತು. ಹಾಗಾಗಿ ಇದು ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರಣದಿಂದ ಶುರುವಾಯಿತು. ಹಾಗಾಗಿ ಇದನ್ನು ಗಾಂಧಾರ ಶಿಲ್ಪಕಲೆ ಅಂತ ಕೂಡ ಬರಿತೀವಿ. ಗಾಂಧಾರ ಇವತ್ತಿನ ಕಾಂದಹಾರ್ ಬರುತ್ತಲ್ಲ ಅಫ್ಘಾನಿಸ್ತಾನದಲ್ಲಿ, ಅದೇ ಭಾಗವನ್ನು ಗಾಂಧಾರ ಅಂತ ಕೂಡ ಕರೀತಾ ಇದ್ವಿ. ನೀವು ನೋಡ್ಬೋದು ಗಾಂಧಾರ ಶೈಲಿಯಲ್ಲಿ ಬುದ್ಧನ ಪ್ರತಿಮೆಯ ಲಕ್ಷಣಗಳು ವಿಚಾರಕ್ಕೆ ಬರ್ತೀವಿ. ಅಲ್ಲಿವರೆಗೂ ನಮ್ಮಲ್ಲಿ ಪ್ರತಿಮೆಗಳನ್ನು ಕೆತ್ತುವಾಗ ಕೇವಲ ಒಂದು ಪಾಸ್ಪೋರ್ಟ್ ಸೈಜಲ್ಲಿ ಮೂರ್ತಿಗಳನ್ನು ಕೆತ್ತುವಂಥದ್ದು ನಮ್ಮಲ್ಲಿ ಇರ್ತಾ ಇತ್ತು. ನೆನ್ಪಿಟ್ಕೊಳ್ಳಿ, ಆ ಕಾಲದಲ್ಲಿ ಕೇವಲ ಒಂದು ಪಾಸ್ಪೋರ್ಟ್ ಸೈಜಲ್ಲಿ ಮೂರ್ತಿಗಳನ್ನು ಕೆತ್ತುತ್ತಾ ಇದ್ರು. ಆಮೇಲೆ ಏನಾಯ್ತು, ಇದರಲ್ಲಿ ಅಪೋಲೋ ಮಾದರಿಯಲ್ಲಿ ಈಗಳ ಕೆತ್ತುವಾಗ ಮುಖದಲ್ಲಿ ಭಾಳಷ್ಟು ರೀತಿಯ ಬದಲಾವಣೆಗಳನ್ನು, ಫೀಲಿಂಗ್ಸ್ಗಳನ್ನು ತರೋದಕ್ಕೆ ಶುರು ಮಾಡಿದ್ರು. ಕಿವಿಗಳಲ್ಲಿ ಆ ಶಿಲ್ಪಕಲೆಯಲ್ಲಿ ಬದಲಾವಣೆ, ಕೂದಲಿನ ಶೈಲಿಗಳಲ್ಲಿ ಬದಲಾವಣೆ, ಮುಂಗುರುಗಳನ್ನು ಹಾಕಂಥದ್ದು, ಮುಖದ ಚರ್ಯೆಯನ್ನು ಬದಲಾಯಿಸ್ತಕ್ಕಂಥದ್ದು, ಮೈ ಮೇಲೆ ಹಾಕಿರ್ತಕ್ಕಂತಹ ಒಂದು ಶಲ್ಯ, ಇವುಗಳಲ್ಲೆಲ್ಲ ಪರಿವರ್ತನೆಗಳನ್ನು ತರಲಾಯಿತು. ಹಾಗಾಗಿ ಅಲ್ಲಿಯವರೆಗೆ ಪ್ರಮುಖವಾಗಿದ್ದಂತಹ ಶೈಲಿಗೆ ಬದಲಾವಣೆ ಮಾಯಿತು. ಈ ಕಲಾ ಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಯಿತು. ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕೇವಲ ಕಮಲ ರೂಪದಲ್ಲಿ, ಛತ್ರಿಯ ರೂಪದಲ್ಲಿ, ಮುಂತಾದ ಚಿಹ್ನೆಗಳ ರೂಪದಲ್ಲಿ ತೋರಿಸಲಾಗ್ತಾ ಇತ್ತು. ಈಗ ಪೂರ್ಣವಾಗಿ ಬುದ್ಧನನ್ನು ಅದ್ಭುತವಾದಂಥ ಕಲಾಶೈಲಿಯಲ್ಲಿ ಕೆತ್ತೋದಕ್ಕೆ ಶುರು ಮಾಡಿದ್ರು. ಈ ವಿಗ್ರಹಗಳನ್ನು ಕೆತ್ತುವಾಗ ಸಾಮಾನ್ಯವಾಗಿ ದೇಹ ವಿನ್ಯಾಸದಲ್ಲಿ ಬದಲಾವಣೆ ಮಾಡಿದ್ರು. ನಾವೇನು 6 ಪ್ಯಾಕ್ ಅಂತೀವಲ್ಲ, ಹಾಗೆ 6 ಪ್ಯಾಕ್ ರೇಂಜಲ್ಲಿ ಇಡೀ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಭಾಳ ಅದ್ಭುತವಾಗಿ ಅವುಗಳನ್ನು ಕೆತ್ತಿದ್ರು. ಸ್ವಾಭಾವಿಕ ಜೋಡಣೆಯೊಂದಿಗೆ ಇವುಗಳನ್ನು ಮಾಡೋದ್ರ ಮುಖಾಂತರ ಕಲಾ ಕೌಶಲ್ಯದಿಂದ ಕೂಡಿದಂಥ ಅನೇಕ ನಮೂನೆಗಳು ಬಂದು, ಬಟ್ಟೆಯ ಮಡಿಕೆಗಳು, ನೆರಿಗೆಗಳು, ಇವುಗಳನ್ನೆಲ್ಲ ಕಲಾತ್ಮಕವಾಗಿ ನೋಡಿ, ಏನು ನ್ಯಾಚುರಲ್ ಆಗಿ ಬಟ್ಟೆ ಇದೆಯೇನೋ ಅನ್ನೋ ರೀತಿಯಲ್ಲಿ ಅವ್ರು ಏನು ಮಾಡಿದರು, ಇವುಗಳನ್ನು ಕೆತ್ತುತ್ತಾ ಇರ್ತಕ್ಕಂಥ ಕಲೆ ಬಂತು. ಇದೆಲ್ಲ ಗ್ರೀಕ್ ಕಲಾಶೈಲಿಯ ಒಂದು ಪ್ರಮುಖವಾದ ಪ್ರಭಾವ ಭಾರತದ ಮೇಲೆ ಆಗಿತ್ತು. ಹೀಗೆ ವಿಗ್ರಹಗಳನ್ನು ಕೆತ್ತುವಾಗ ಅವುಗಳ ಮೇಲಿನ ಕೆತ್ತನೆಗೆ ಹೆಚ್ಚಿನ ಆಸಕ್ತಿ ಕೊಟ್ಟರು. ಅದರಲ್ಲೂ ಇಂಪಾರ್ಟೆಂಟ್ ಆಭರಣಗಳ ವಿಚಾರದಲ್ಲಿ ಮತ್ತು ಭೌತಿಕ ಸೌಂದರ್ಯವನ್ನು ವೃದ್ಧಿಸುವ ವಿಚಾರದಲ್ಲಿ
ಮತ್ತು ವಿಗ್ರಹಗಳಿಗೆ ಮೆರುಗು ಕೊಡ್ತಕ್ಕಂಥ ಒಂದು ಪಾಲಿಷ್ ಮಾಡುವಂಥ ಸ್ಟೈಲ್ಗಳಲ್ಲಿ ಬದಲಾವಣೆ ಆಯಿತು. ಬಹುತೇಕ ಈ ನಮೂನೆಗಳು ಕಲ್ಲು ಮತ್ತು ಅರೆಗಲ್ಲು ಅಂತ ಕರಿತೀವಿ, ಅಂದರೆ ಟೆರ್ರಾಕೊಟ್ಟ ಪ್ರತಿಮೆ ಮತ್ತು ಜೇಡಿ ಮಣ್ಣಿನಿಂದ ರಚನೆ ಮಾಡ್ತಕ್ಕಂಥ ಕ್ರಿಯೆಗಳು ಶುರುವಾಯಿತು. ಮತ್ತು ಈ ವಿಗ್ರಹಗಳಲ್ಲಿ ಸಾಮಾನ್ಯವಾಗಿ ಬಳಸಿರ್ತಕ್ಕಂಥ ತಾಂತ್ರಿಕತೆ ವಿಚಾರಕ್ಕೆ ಬಂದರೆ ಭಾಳ ಇಂಪಾರ್ಟೆಂಟಾಗಿ ಗ್ರೀಕ್ ಶೈಲಿಯದ್ದಾಗಿದ್ದರೆ ಇಲ್ಲಿ ಫೀಲಿಂಗ್ಸ್ಗಳೇನಿತ್ತಲ್ಲ, ಆದರ್ಶ, ಸ್ಫೂರ್ತಿ, ವ್ಯಕ್ತಿತ್ವ ಇವೆಲ್ಲವೂ ಕೂಡ ಭಾರತೀಯವಾದವನ್ನು ಇತ್ತು ಅಂತ. ಹಾಗಾಗಿ ನಮ್ಮಲ್ಲಿ R.C. ಮಜುಮ್ದಾರ್ ಅವರು ವೆರಿ ಇಂಪಾರ್ಟೆಂಟಾಗಿ ಒಂದು ಹೇಳಿಕೆ ಕೊಡ್ತಾರೆ. ಮಜುಮ್ದಾರ್ ಅವರು ಏನು ಹೇಳ್ತಾರೆ ಅಂದರೆ, ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದ. ಗಾಂಧಾರ ಶಿಲ್ಪಕಲೆಯಲ್ಲಿ ಬುದ್ಧನ ಮೂರ್ತಿಯನ್ನು ನೋಡಿದಂಥ R.C. ಮಜುಮ್ದಾರ್ ಏನು ಹೇಳ್ತಾರೆ ಅಂದರೆ, ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆಯನ್ನು ಅಳವಡಿಸ್ಕೊಂಡಿದ್ದ, ಆದರೆ ಕೆತ್ತುವ ಮತ್ತು ಅದರ ಫೀಲಿಂಗ್ಸ್ಗಳೆಲ್ಲ ಭಾರತೀಯ ಹೃದಯವನ್ನು ಹೊಂದಿತ್ತು ಅಂತ. ಈ ಕಾರಣದಿಂದ ಈ ಕಲೆಯಲ್ಲಿ ನಿರ್ಮಿಸುವ ವಿಗ್ರಹಗಳಲ್ಲಿ ಭಾಳಷ್ಟು ಇಂಪಾರ್ಟೆಂಟಾಗಿ ಬುದ್ಧನನ್ನು ಗ್ರೀಕ್ ದೇವತೆ, ನಾನು ಆಗಲೇ ಹೇಳಿದ್ನಲ್ಲ, ಅಪೋಲೋವನ್ನು ಹೋಲುವಂತೆ ಕೆತ್ತುವ ಪ್ರಯತ್ನ ಈ ಭಾಗದಲ್ಲಿ ನಡೆದಿತ್ತು. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಗಾಂಧಾರ ಶೈಲಿಯ ಅನೇಕ ಚಿತ್ರಕಲೆಗಳು ಭಾರತದಲ್ಲಿ ಮೂಡೋದ್ರ ಮುಖಾಂತರವಾಗಿ ನಮಗೆ ಇಂಪಾರ್ಟೆಂಟ್ ಆಯಿತು. ನೆನ್ಪಿಟ್ಕೊಳ್ಳಿ, ಕುಶಾನರ ಕಾಲದಲ್ಲಿನ ನಾಣ್ಯಗಳು ಕೂಡ ಚಲಾವಣೆಗೆ ಬಂದಿದ್ದಾವೆ. ಅದರಲ್ಲೂ ವಿಮಾ ಕಡ್ಫೀಸಸ್ನ ನಾಣ್ಯಗಳು ಭಾರತೀಯ ಚಿತ್ರಗಳನ್ನು ಕೂಡ ಒಳಗೊಂಡಿದ್ದಂತಹ ವಿಚಾರಗಳು ನಮಗಿಲ್ಲಿ ಸಿಗ್ತವೆ. ಜೊತೆಗೆ ಗಾಂಧಾರ ಶಿಲ್ಪಕಲೆಯಲ್ಲಿ ಬುದ್ಧ ನನ್ನ ರಚನೆ ಮಾಡ್ತಕ್ಕಂಥ ಶೈಲಿ ಐತಿ. ಇಷ್ಟೊಂದು ಅದ್ಭುತವಾದ ಪಾಠ ನಿಮಗೋಸ್ಕರ ತಂದಿದ್ದೀನಿ. ಸ್ಟೇ ವಿತ್ ಅಸ್. ರಮೇಶ್ ಸರ್, ಎಲ್ಲರೂ ಕೂಡ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಪಾಠಗಳ ವಿಶ್ಲೇಷಣೆಯಲ್ಲಿ ನಿಮಗೆ ಯಾವ ಥರದ ವಿಶ್ಲೇಷಣೆಗಳು ಬೇಕು, ಯಾವ ಥರದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿದಂತೆ ಕಮೆಂಟ್ ಮಾಡಿ, ಅದನ್ನು ನಾವು ಕೂಡ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೊಂದು ಪಠ್ಯಪುಸ್ತಕ ವಿಶ್ಲೇಷಣೆ ನಿಮಗಾಗಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು.